List of local sympathizers without the support of any local sympathizers. ನಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ, ನಾವು ಲಿಸ್ಟ್ ಅಂತ ಹೇಳಂಗಿಲ್ಲ. ನಮ್ಮ ಹತ್ರ ಇರ್ತದೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ, ಮಾಡಲ್ಲ, ಎಲ್ಲಿಗೆ ಬರ್ತಾರೆ, ಎಲ್ಲಿಗೆ ಬರಬಹುದು, ಯಾರಿಗೆ ಆ ತರಹ ಆಸಕ್ತಿ ಇದೆ, ಅವೆಲ್ಲ ಇನ್ಫಾರ್ಮೇಷನ್ ನಮ್ಮ ಗುಪ್ತ ವಾರ್ತೆ ಹತ್ರ ಇರ್ತದೆ. ಇಂಟೆಲಿಜೆನ್ಸ್ ಸೋರ್ಸಸ್ ಇರ್ತಾವೆ. ಸ್ಟೇಟ್ ಗೌರ್ಮೆಂಟ್ ಇಸ್ ಅನೌನ್ಸ್ 5 lakh ರಿವಾರ್ಡ್. ನಾನು ಅವೇರ್ ಅಲ್ಲ, ಬಗ್ಗೆ ನನಗೆ ಅವೇರ್ನೆಸ್ ಇಲ್ಲ, ನೋಡಲಿಲ್ಲ. Earlier there was a cash reward of 5 lakh whoever gives the information about Vikram Gowda. We will check, madam. We'll check and revert. ಸರ್, ಈ ಪ್ರಕರಣವನ್ನು ಸ್ಥಳೀಯ ಪೊಲೀಸ್ ತನಿಖೆ ಮಾಡಿ ಹೇಳಿದ್ರು. ಏನಾದರೂ ಎಫ್ಐಆರ್ ಆಗ್ತದೆ ಅಲ್ಲಿ? ಯಾವುದು ಈ ಪ್ರಕರಣ ಎಫ್ಐಆರ್ ಆಗ್ತದೆ ಅಲ್ಲಿ? ಹಾಂ, ಎಫ್ಐಆರ್ ಆಯಿತು. ಅಲ್ಲಿ ನಗರ ಠಾಣೆಯಲ್ಲಿ ಎಫ್ಐಆರ್ ಆಗಿ ಸಂಜೆ ಆಗುತ್ತಲ್ಲ? ಈ ಇನ್ಸಿಡೆಂಟ್ಗೆ ಒಂದು ಎಫ್ಐಆರ್ ಆಗಿದೆ, ಎಫ್ಐಆರ್ ರಿಜಿಸ್ಟರ್ ಆಗಿದೆ, ಕೋರ್ಟಲ್ಲಿ ಆ ಎಫ್ಐಆರ್ ಕಳಿಸಲಾಗಿದೆ. ಇನ್ವೆಸ್ಟಿಗೇಷನ್ ತನಿಖೆಯಲ್ಲಿದೆ, ಕೇಸ್ ಇದೆ. ಈಗ ಸದ್ಯಕ್ಕೆ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಆಕ್ಟಿವ್ ಇದ್ದಾರೆ? ಮೋಸ್ಟ್ಲಿ ಈ ಯಾವ್ದು ಮಲ್ನಾಡ್ ಭಾಗ ಅಂತ ನಾವು ಹೇಳ್ತೀವಿ, ಕೊಡಗು, ಮಲ್ನಾಡ್ ಭಾಗ ಮತ್ತು ಈ ಟ್ರೈಜನ್ಸನ್ ಆಫ್ ಸ್ಟೇಟ್ಸ್, ಅಲ್ಲಿ ಜಾಸ್ತಿ ಇದೆ. ಅಲ್ಲಿ ಇದೆ, ಜಾಸ್ತಿ ಅಂತ ಹೇಳಂಗಿಲ್ಲ, ಬಟ್ ಸ್ವಲ್ಪ ಆಕ್ಟಿವಿಟೀಸ್ ಅದಾವೆ. How many Naxalites? No exact number, madam. ಆ ಥರ ಹೇಳಂಗಿಲ್ಲ. ಯು ಕ್ಯಾನಾಟ್ ಎಕ್ಸಾಕ್ಟ್ಲಿ ಸೇ. 4 ಇರ್ಬೋದು, 5 ಇರ್ಬೋದು, 10 ಇರ್ಬೋದು, ಡಜನ್ ಇರ್ಬೋದು. ಏನು ಐ ಡೋಂಟ್ ಥಿಂಕ್. ನಮ್ಮಲ್ಲಿ ಯಾವುದು ಮಾಹಿತಿ ಇದೆ ಅಥವಾ ಲೋಕಲ್ಸ್ ವಿಕ್ರಮ್ ಗೌಡ ಥರನೇ. ಮೇಡಮ್, ದಟ್ ಈಸ್ ಸ್ಪೆಕ್ಯುಲೇಷನ್, ಇಟ್ಸ್ ಕಂಜೆಕ್ಚರಲ್. ಯಾರು ಎಷ್ಟು ಜನ ಅವ್ರ ಜೊತೆಗೆ ಇದ್ರು ನಾವು ನೋಡಲಿಲ್ಲ. ಅವ್ರ ಯೂನಿಫಾರ್ಮ್ 4-5 one section is 12 plus 1 officer. So, that is standard. ಒಂದು ಸೆಕ್ಷನ್ನೇ ಇತ್ತು ಅಂತ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ. ಒಂದು ಸೆಕ್ಷನ್ ಅಂದರೆ 1+12, 1 ಡೆಟ್ಯಾಚ್ಮೆಂಟ್ ಕಮಾಂಡರ್ ಆ್ಯಂಡ್ 12 personnel. So what kind of support system you have for the local people? Because they are the people who are right and these incidents happen. ಅದನ್ನು ಕೊಡಲಿಕ್ಕೆ 2 ಟೈಪ್ ಎಫರ್ಟ್ಸ್ ನಾವು ಮಾಡ್ತೀವಿ. ಒಂದು ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಎಕ್ಸರ್ಸೈಸ್ ನಾವು ಮಾಡ್ತೀವಿ. ಇನ್ನೊಂದು ನಾವು ಭದ್ರತೆ ಕೊಡ್ತೀವಿ. ಭದ್ರತೆ ಕೊಡಬೇಕಾದ್ರೆ ಲೋಕಲ್ ಪೊಲೀಸ್ನು ನಮ್ಮ ಜೊತೆಗೆ ಇರ್ತಾರೆ. ANFನವರು ಕಾಂಬಿಂಗ್ ಮಾಡ್ತಾರೆ, ಪೆಟ್ರೋಲಿಂಗ್ ಮಾಡ್ತಾರೆ, ಸರ್ಚಸ್ ಮಾಡ್ತಾರೆ. ಪೊಲೀಸ್ನವರು ಪೆಟ್ರೋಲಿಂಗ್ ಮಾಡ್ತಾರೆ. ಮತ್ತು ಅಲ್ಲಿ ಏನಾದರೂ ಅವ್ರಿಗೇನಾದರೂ ತೊಂದರೆ ಇದ್ದರೆ, ಇವನ್ ಅಲ್ಲಿ ನಾನು ಹೋಗಿದಾಗ ಒಂದು ಅವರಿಗೆ ಒಂದು ಬ್ರಿಡ್ಜ್ ಎಲ್ಲ ಸ್ಕೂಲೆಲ್ಲ ಕಟ್ಸ್ಕೊಟ್ಟಿದ್ದಾರೆ ಸರ್ಕಾರನವರು, ನಾವು ನೋಡಿದ್ದೀವಿ. ಸೊ ಆ ತರಹ ಪರಿಹಾರನೂ ನಾವು ಕೊಡ್ತಾ ಇರ್ತೀವಿ. ಜಾಸ್ತಿ ಇಲ್ಲ, ANF ಸಿಬ್ಬಂದಿ ಯಾವುದಿದ್ದಾರೆ ಅವರು ಇರ್ತಾರೆ. ಬಟ್ ವಿ ವಿಲ್ ಬಿ ಕೀಪಿಂಗ್ ಆನ್ ಡೂಯಿಂಗ್ ದಿ ಕಾಂಬಿಂಗ್ ಆಪರೇಷನ್ಸ್. ಯಾವುದು ನಾವು ಭದ್ರತೆ ತೊಗೊಂಡಿದ್ದೀವಿ ಅದನ್ನು ನಾವು ಮುಂದೆ ಮಾಡಿಸ್ತೀವಿ. ಈ ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳಿಗೆ ಅವಾರ್ಡ್ ಅನೌನ್ಸ್ ಮಾಡೋದು ಸರ್ಕಾರಕ್ಕೆ ಬಿಡ್ತೀವಿ. ಬಟ್ ಕೆಲಸ ಯಾವುದು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಮೆಂಡೇಷನ್ ನಾವು ಕೊಡ್ತೀವಿ ಅವರಿಗೆ, ಕಮೆಂಡೇಷನ್ ರೋಲ್ಸ್ ಎಲ್ಲ ಕೊಡ್ತೀವಿ ಅವರಿಗೆ. ಉತ್ತಮ ರೀತಿಯ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ನಾವು ಅದನ್ನು ಲೆಕ್ಕ ಹಾಕೊಂಡು ಕೊಡ್ತೀವಿ. ಮೊದಲು ನೋಡಿದಾಗೆ ಎನ್ಕೌಂಟರ್ ಇದೆಲ್ಲ ಆದಾಗ ಅವರು ಪ್ರತಿದಾರಿಗೆ ರೆಡಿ ಮಾಡ್ತಾ ಇರ್ತಾರೆ. ಈಗ ಅದಕ್ಕೆ ಎಲ್ಲ ಆಗಿರ್ತೀರಾ? ಯಾವ್ದು ನಾವು ಮಾಡಿದರೆ ನಾವು ನೋಡ್ತೀವಿ. ಅದು ಏನಾದರೂ ಕಾನೂನುಬಾಹಿರ ಚಟುವಟಿಕೆಗಳು ಆದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಅಗೇನ್ ಮೈ ಫ್ರೆಂಡ್ಸ್, ನಾವು ಅದೇ ಟಾಪಿಕ್ಗೆ ವಾಪಸ್ ಬರಬೇಕು ಅಂದರೆ ರಿಹ್ಯಾಬಿಲಿಟೇಷನ್ ಮತ್ತು ಸರೆಂಡರ್ ಪಾಲಿಸಿ ಮೇಲೆ ನಾವು ಫೋಕಸ್ ಮಾಡ್ತಾ ಇರಬೇಕು. ನಾನು 3-4 ಸರಿ ಇಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ ವೆರಿ ಗುಡ್ ಪಾಲಿಸಿ. ಈ ಎಕ್ಸ್ಚೇಂಜ್ ಆಫ್ ಫೈರ್ ಇರಲಿ, ಎನ್ಕೌಂಟರ್ ಇರಲಿ, ಅವೆಲ್ಲ ಸೆಕೆಂಡರಿ. ಮುಖ್ಯವಾಗಿ ನಾವು ಸರೆಂಡರ್ಗೆ ನೋಡ್ತೀವಿ, ರಿಹ್ಯಾಬಿಲಿಟೇಷನ್ಗೆ ನೋಡ್ತೀವಿ, ಭದ್ರತೆಗೆ ನೋಡ್ತೀವಿ. Often believed that they come to houses asking for ration or some kind of money, or in this case with Vikram Gowda ಅದು ಇನ್ನೂವರೆಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. Was anything found, like other than weapons, did you get some ration with him, cash or anything? No, cash was found. Rations ನಾವು ನಮಗೆ ಸಿಗಲಿಲ್ಲ, ನೋಡಲಿಲ್ಲ, ನೋಡಬೇಕು. ಬಟ್ ಸಮ್ ಮನಿ ವಾಸ್ ಫೌಂಡ್. ಸರ್, ಈ ಆಪರೇಷನ್ ಡ್ರೋನ್ ಮತ್ತು ಡಾಗ್ ಸ್ಕ್ವಾಡ್ ಯೂಸ್ ಮಾಡಿದ್ದೀವಿ. ಡಾಗ್ ಸ್ಕ್ವಾಡ್ ಮಾಡಿದ್ದೀವಿ, ಡ್ರೋನ್ ಮಾಡಿಲ್ಲ.